ಆಟೋ ಶಂಕರ್ ಸಿನಿಮಾದ ಖ್ಯಾತ ವಿಲನ್ ಆಗಿದ್ದಂಥ ಅದ್ಭುತವಾದಂಥ ನಟಿ ಅಂತಲೇ ಹೇಳ್ಬೋದು ಇವ್ರನ್ನ. ಎಲ್ಲ ಸಿನಿಮಾಗಳು ಆಲ್ಮೋಸ್ಟ್ ಇವರು ವಿಲನ್ ಆಗಿ ಕಾಣಿಸ್ಕೊಂಡಿರುವಂಥ ಇವರು ಇದೀಗ ಹೃದಯಘಾತಕ್ಕೆ ಒಳಗಾಗಿ ವಿಧಿವಶರಾಗಿದ್ದಾರೆ. ಇಂದು ಮುಂಜಾನೆ 4:30 ಸುಮಾರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇವ್ರನ್ನ ನೀವು ಆಟೋ ಶಂಕರ್, ಕಿರಣ್ ಬೇಡಿ, ಅಜಯ್ ಸಿನಿಮಾದಲ್ಲೆಲ್ಲ ನೋಡಿರ್ತೀರ. ಸಿಕ್ಕಾಪಟ್ಟೆ ವಿಲನ್ ಆಗಿ ಮಾಡಿದ್ದಾರೆ. ತುಂಬಾ ಇವರು ವಿಲನ್ಗಿರಿಗೆ ಎಲ್ಲರೂ ಕೂಡ ಭಯ ಬೀಳ್ತಿದ್ರು. ಮಾರಿ ಮುತ್ತು ಬಿಟ್ಟರೆ ಇವರೇ ವಿಲನ್ಗಿರಿಯಲ್ಲಿ ನಂಬರ್ 1 ಸ್ಥಾನವನ್ನೇ ಕಾಯ್ದಿರಿಸಿಕೊಂಡಿದ್ರು ಅಂತಲೇ ಕೂಡ ಹೇಳ್ಬೋದು. ಇಂಥ ಅದ್ಭುತವಾದ ನಟಿ 67ನೇ ವಯಸ್ಸಿನಲ್ಲಿ ಇಂದು ಮುಂಜಾನೆ 5:30 ಸುಮಾರಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇವರು ಬೇರೆ ಯಾರಲ್ಲ, ತೆಲಂಗಾಣ ಶಕುಂತಲಾ ಅಂತ ಇವ್ರ ಹೆಸರು. ತೆಲಂಗಾಣ ಶಕುಂತಲಾ ಅಂತಲೇ ಫೇಮಸ್ ಕೂಡ ಆಗಿದ್ದರು. ಮೂಲತಃ ಇವರು ತೆಲಂಗಾಣ ಆಂಧ್ರದವರೇ ಆಗಿರೋದ್ರಿಂದ ಅದೇ ಹೆಸರಿನಲ್ಲಿ ಇವರು ಫೇಮಸ್ ಆಗಿದ್ದರು. ಸುಮಾರು ತೆಲುಗು, ಮಲಯಾಳಂ, ಕನ್ನಡ, ಹಿಂದಿ ಈ ಎಲ್ಲ ಸಿನಿಮಾಗಳಲ್ಲೂ ಸೇರಿ ಬರೋಬ್ಬರಿ 700ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಮೂಲತಃ ರಂಗಭೂಮಿ ಕಲಾವಿದೆಯಾಗಿ ಬಂದಂಥ ಇವರು ಕನ್ನಡದಲ್ಲಿ ಅತಿ ಹೆಚ್ಚು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ. ಕನ್ನಡದಲ್ಲಿ 40ಕ್ಕೂ ಅಧಿಕ ಸಿನಿಮಾಗಳನ್ನು ಕೂಡ ಅಭಿನಯಿಸಿದ್ದಾರೆ. ತೆಲಂಗಾಣ ಶಕುಂತಲಾ ಅವ್ರನ್ನ ನೋಡದೇ ಇರೋಂಥ ಇವರೇ ಇಲ್ಲ ಅಂತ ಹೇಳ್ಬೋದು. ಇವರು ಸ್ಕ್ರೀನ್ ಮೇಲೆ ಬಂದು ಆರ್ಭಟಿಸಿದ್ರೆ ಸಾಕು ಎಲ್ಲರೂ ಕೂಡ ಎದುರವರು ಆ ಮಟ್ಟಿಗೆ ಆರ್ಭಟಿಸಿದ್ರು. ಇದು ಕೊನೆ